ಇಲ್ಲ ಬಿರಾದಾರ್ ಅಂತೇಳಿ ಅವರನ್ನು ಕೂಡ ಅಪ್ರೂವರ್ ಆಗಿದ್ದರು. ಆನಂತರ ಅವರು ಅಪ್ರೂವರ್ ಆಗಿ ಎಲ್ಲ ಆಗಿ ನ್ಯಾಯಾಲಯಕ್ಕೆ ಬಂದು ವಾಪಸ್ ಅದನ್ನು ವಿರುದ್ಧವಾಗಿಯೇ ಹಾಸ್ಟೈಲ್ ಆಗಿ ಎವಿಡೆನ್ಸನ್ನು ಕೊಟ್ಟಿದ್ದಾರೆ. ಆ ಬಗ್ಗೆಯೂ ಕೂಡ ಅಪ್ಲಿಕೇಶನನ್ನು ನಾವು ಪರ್ಜುರಿ ಮೇಲೆ ಹಾಕಿದ್ದೀವಿ. ಇನ್ನೊಂದು ಮುಖ್ಯ ವಿಚಾರ ಅಂತ ಹೇಳಿದರೆ, ಈ ಪ್ರಕರಣದಲ್ಲಿ ಹಲವಾರು ವ್ಯಕ್ತಿಗಳನ್ನು ನಾವು ಸಾಕ್ಷಿದಾರನಾಗಿ ಮಾಡಿದ್ದೀವಿ. ಒಬ್ಬ ಪೊಲೀಸ್ ಅಧಿಕಾರಿ ACP 164 ಸ್ಟೇಟ್ಮೆಂಟು ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಟ್ಟು ಇದೇ ನ್ಯಾಯಾಲಯದ ಮುಂದೆ ಎವಿಡೆನ್ಸನ್ನು ಕೊಟ್ಟಾಗ CBI ಅವರ ಒತ್ತಡಕ್ಕೆ ಮಣಿದು ಅದು ಕೇಂದ್ರ ತನಿಖಾ ಸಂಸ್ಥೆ ಆಗಿರೋದ್ರಿಂದ ನಾನು ಹೆದರಿ ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದೀನಿ ಅಂತ ಹೇಳಿ ಇಲ್ಲಿ ಹಾಸ್ಟೈಲ್ ಆಗಿದ್ದಾರೆ. ಆ ಬಗ್ಗೆಯೂ ಕೂಡ ಕಾನೂನು ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಒಂದು ಅಪ್ಲಿಕೇಶನ್ ಕೂಡ ಹಾಕಿದ್ದೀವಿ. ಇದರಲ್ಲಿ ಮುಖಾಂತರ ಏನು ಇವಾಗ ಅರ್ಥ ಆಗುತ್ತೆ ಅಂತ ಹೇಳಿದರೆ, ಯಾರೇ ಸಾಕ್ಷಿದಾರರಿಗೆ ಥ್ರೆಟ್ ಕೊಟ್ಟರೆ ಅದೇ ಪರಿಸ್ಥಿತಿ ಬೇರೆ ಆರೋಪಿಗಳಿಗೂ ಬರ್ಬೋದು. ಅದೇ ರೀತಿ ಅಲ್ಲಿ ಡೈರೆಕ್ಷನ್ ಕೂಡ ಬೇಲ್ ಕೊಟ್ಟಾಗ್ಲೂ ಕೂಡ ಹೇಳಿರುವಂಥದ್ದು, ಆರೋಪಿಗಳು ಡೈರೆಕ್ಟ್ ಆಗಲಿ ಇಂಡೈರೆಕ್ಟ್ ಆಗಲಿ ಯಾರಿಗೂ ಕೂಡ ಥ್ರೆಟ್ ಕೊಡಬಾರ್ದು, ಬೇರೆ ಬೇರೆ ಆಮಿಷಗಳನ್ನು ಒಡ್ಡಬಾರ್ದು ಅಂತ ಹೇಳಿ. ಆ ಕಾರಣಕ್ಕೋಸ್ಕರ ಇಂಡೈರೆಕ್ಟ್ ಆಗಿ ಕೊಟ್ಟಿರುವಂತಹ ಆ ಥ್ರೆಟ್ಟಿಂದಾಗಿ ಇವತ್ತು ಇಬ್ಬರು ಆರೋಪಿಗಳು ಜುಡಿಷಿಯಲ್ ಕಸ್ಟಡಿಗೆ ಹೋಗಬೇಕಾಗಿ ಬಂದಿದೆ. ಇನ್ನೂ ಕೂಡ ಇದೇ ರೀತಿ ಸಾಕ್ಷಿದಾರರು ಅಥವಾ ಆರೋಪಿಗಳು ಈ ರೀತಿ ಮುಂದುವರಿಸಿದರೆ CBI ಅದನ್ನು ಯಾವತ್ತೂ ಕೂಡ ಸಹಿಸಲಿಕ್ಕೆ ಸಾಧ್ಯನೇ ಇಲ್ಲ. ಆ ಅಪ್ಲಿಕೇಶನ್ಸ್ಗಳನ್ನು ಖಂಡಿತವಾಗಿಯೂ ಹಾಕ್ತೇವೆ. ಕೋರ್ಟಿಗೆ ಇವತ್ತು ಪ್ರೊಟೆಕ್ಷನ್ ಕೊಡಬೇಕು ಅಂತೇಳಿ ವಿಟ್ನೆಸ್ ಒಬ್ಬರು ಬಂದಿದ್ದು, ಮೊನ್ನೆ ಬಂದಂಥದ್ದು 4ನೇ ತಾರೀಕಿಗೆ ವಿಟ್ನೆಸ್ಗೆನ್ನು ಕೂಡ ಒಂದು ಥ್ರೆಟ್ ಆಗಿದೆ ಅಂತೇಳಿ ಅದೇ ಸಾಕ್ಷಿದಾರರು ನಮ್ಮ ಹತ್ರ ಹೇಳಿರೋದ್ರಿಂದ ಅವರ ಮನವಿಯ ಮೇಲೆ ನಮಗೆ ಅಂದರೆ ಒಂದು ಲೆಟ್ರ್ ಕೂಡ ಕೊಟ್ಟಿದ್ದಾರೆ. ಆ ಲೆಟ್ರ್ನ ಮುಖಾಂತರ ಅದನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿ ನ್ಯಾಯಾಲಯದಿಂದ ಆದೇಶವನ್ನು ಕೂಡ ಯಾರು ಲೆಟ್ರ್ ಬರೆದಿದ್ದಾರೆ ಅವರಿಗೂ ಕೂಡ ಕೇಂದ್ರ ಸಂಸ್ಥೆಗಳಿಂದ ಯಾವುದಾದ್ರೂ ಕೂಡ ಪ್ರೊಟೆಕ್ಷನ್ ತಗೊಳ್ಳಿ ಅಂತೇಳಿ CBI ಅವರಿಗೆ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಯಾಕೆಂದರೆ ಅಲ್ಲಿ ಬರುವಂತಹ ಒಬ್ಬರು ವಿಟ್ನೆಸ್ಸು ಯಾವುದು ಲೆಟ್ರ್ ಕೊಟ್ಟಿದ್ದಾರೆ ಅವರು ಮಹಿಳೆ ಆಗಿರೋದ್ರಿಂದ ನಮ್ಮ ಹತ್ರ CBI ಅವರ ಹತ್ರ ಅಷ್ಟೊಂದು ಮಹಿಳಾ ಸಿಬ್ಬಂದಿಗಳೆಲ್ಲ ಇಲ್ಲ. ಅದಕ್ಕೋಸ್ಕರ ಕೇಂದ್ರದಿಂದ ಯಾವುದಾದ್ರೂ ಅಸಿಸ್ಟೆನ್ಸ್ ತಗೊಳ್ಳಿ ಅಂತೇಳಿ ನಮಗೆ CBI ಅವರಿಗೆ ಆದೇಶವನ್ನು ಕೊಟ್ಟಿದ್ದಾರೆ.